ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಪಾರಂಪರಿಕ ವೈದ್ಯರು. ಗುರು ಪಾರಂಪರೆಯಿಂದ ಕಲ್ತಿರ್ತಕ್ಕಂಥ ವಿದ್ಯೆ ಇದನ್ನು ನಾವು ವೈದ್ಯ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮಲ್ಲಿ ಯಾರಿಗಾದರೂ ಏನೇ ಸಮಸ್ಯೆ ಇದ್ದರೂ ನಾನು ತೋರಿಸ್ತಕ್ಕಂಥ ರೆಮಿಡೀಸು ನೀವು ನೋಡಿಕೊಂಡು ಮೊದಲನೆಯದಾಗಿ ಪ್ರಥಮ ಚಿಕಿತ್ಸೆ ನಿಮ್ಮ ಮನೆಗಳಲ್ಲಿ ನೀವು ಮಾಡ್ಕೊಳ್ತಕ್ಕಂಥವನ್ನು ನಾವು ತೋರಿಸ್ಕೊಡ್ತೀವಿ. ಅಕಸ್ಮಾತ್ ನಮಗೆ ಆಗೋದಿಲ್ಲ, ಸಿಗೋದಿಲ್ಲ ಅಂದಾಗ ಮಾತ್ರ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಮಗೆ ಕಾಲ್ ಮಾಡಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಗಂಡಸರಲ್ಲಾಗ್ಬೋದು, ಹೆಂಗಸರಲ್ಲಾಗ್ಬೋದು, ಯಾರಲ್ಲೇ ಆಗಲಿ ಪ್ರೋಟೀನ್ ಲಾಸ್ ಅಂತೇಳಿ ಒಂದು ಬಹುದೊಡ್ಡ ಸಮಸ್ಯೆ ಇದೆ. ಇದಕ್ಕೆ ಇತಿಹಾಸ ಏನಪ್ಪ ಅಂತಂದರೆ 10 ವರ್ಷ ಆಗಲಿ ಆಸ್ಪತ್ರೆಗಳು ತಿರುಗ್ತಾನೇ ಇರ್ತಾರೆ. ಆ ಪ್ರೋಟೀನ್ ಲಾಸನ್ನು ಮಾತ್ರ ನಿಲ್ಲಿಸೋದಕ್ಕೆ ಯಾರ ಕೈಲೂ ಆಗ್ತಾ ಇರಲ್ಲ. ಪ್ರೋಟೀನ್ ಲಾಸ್ ಅಂತಂದರೆ ಏನಪ್ಪ ಅದರಿಂದ ದೊಡ್ಡ ಸಮಸ್ಯೆ ಅಂತಂದರೆ, ಸೊಂಟ ನೋವುಗಳಾಗಲಿ, ಪ್ರತಿಯೊಂದು ಕೀಲುವಾತಗಳಾಗಲಿ, ಸಂಧಿವಾತಗಳಾಗಲಿ, ಇವೆಲ್ಲ ಮೂಲ ಕಾರಣ ಬರೋದಕ್ಕೆ ಆ ಪ್ರೋಟೀನ್ ಲಾಸ್. ಇದು ಪ್ರೋಟೀನ್ ಲಾಸಿಂದ ಏನಾಗುತ್ತೆ ಅಂತಂದರೆ, ಕಿಡ್ನಿ ಕ್ರಿಯೇಟಿನ್ ರೈಸ್ ಜಾಸ್ತಿ ಆಗುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ, ಬಹಳಷ್ಟು ಕಾಯಿಲೆಗಳು ಇದಾಗ್ತಾ ಇರ್ತವೆ. ಕೆಲವರಿಗೆ ಧಾತು ನಷ್ಟ ಅಂತ ಆಗ್ತಾ ಇರ್ತದೆ. ಮೂತ್ರದಲ್ಲಿ ಧಾತು ಹೋಗ್ತಾ ಇರ್ತದೆ, ಬೆಳ್ಳಗೆ ಒಂಥರ ಬಂಕ ಹೋದಂಗೆ ಹೋಗ್ತಾ ಇರ್ತದೆ. ಯಾವಾಗ ಮೂತ್ರಕ್ಕೆ ಮೊದಲಾದರೂ ಸರಿ ಅಥವಾ ಮೂತ್ರಕ್ಕೆ ಕೊನೆಯಲ್ಲಾದರೂ ಸರಿ ಬಂಕ ಹೋದಂಗೆ ಹೋಗ್ತದೆ. ಇನ್ನು ಕೆಲವರಿಗೆ ಮೂತ್ರ ಹಿಡಿದು ನೋಡಿದ್ರೆ ಸ್ವಲ್ಪ ಹೊತ್ತು ನೈಟ್ ಮಲಗಿದ್ದು ಬೆಳಗ್ಗೆ ಎದ್ದು ಮೂತ್ರ ಒಂದು ಗ್ಲಾಸಲ್ಲಿ ಹಾಕ್ಬಿಟ್ಟು ಬಿಟ್ಬಿಟ್ಟು ನೋಡ್ರಿ, ಸ್ವಲ್ಪ ಹೊತ್ತಿಗೆ ಒಳ್ಳೆ ಸಿಮೆಂಟ್ ಅದು ಯಾವುದು ಸುಣ್ಣ ಕೂತಿರ್ತದೆ, ಮಣ್ಣು ಥರ ಕೂತಿರ್ತದೆ ಬೆಳ್ಳಗೆ ಕೆಳಗಡೆ. ಇದನ್ನು ಪ್ರೋಟೀನ್ ಲಾಸ್ ಅಂತ ಬಹಳಷ್ಟು ಇದರಲ್ಲಿ ಹೋಗ್ತಾ ಇರ್ತದೆ. ಇನ್ನು ಕೆಲವರು ಪ್ರೋಟೀನ್ ಲಾಸ್ ಅಂದರೆ ನೊರೆ ಬರ್ತಾ ಇರ್ತದೆ. ಮೂತ್ರ ಹೋಯ್ದ್ರು ಅಂದ್ಕೊಳ್ಳಿ, ವಿಪರೀತ ನೊರೆ ಬರ್ತಕ್ಕಂಥದ್ದು, ಅಥವಾ ಮೂತ್ರ ಬಣ್ಣ ಚೇಂಜ್ ಆಗ್ತಕ್ಕಂಥದ್ದು, ಇವೆಲ್ಲ ನಡೀತಾ ಇರ್ತದೆ. ಪ್ರೋಟೀನ್ ಲಾಸ್ ಅಂದರೆ 1+, 3+, 2+ ಅಂತ ಕೊಡ್ತಾ ಇರ್ತಾರೆ ನಮ್ಮ ಡಾಕ್ಟ್ರುಗಳು. ಇವಾಗ್ತಾ ಇತ್ತು ಅಂತಂದರೆ ಕ್ರಿಯೇಟಿನ್ ಸಮಸ್ಯೆ ಅನ್ನೋದು ಭಾಳಷ್ಟು ಜನಗಳು ಕಾಡ್ತಾ ಇರ್ತದೆ. ಮೂಲ ಕಾರಣ ಏನಪ್ಪ ಅಂತಂದರೆ, ನೀವು ಕುಡಿಯತಕ್ಕಂಥ ಬಿಸ್ಲರಿ ವಾಟರ್ಗಳು, ಮೂಲ ಫಿಲ್ಟರ್ ವಾಟರ್ಗಳು ಕುಡಿದು ದೇಹನ ಹಾಳು ಮಾಡಿಕೊಂಡು ನೀವು ಇರೋದನ್ನು ಪೂರ್ತಿ ಮೂತ್ರದಲ್ಲಿ ಧಾತು ಹೋಗ್ತಾ ಇರ್ತದೆ. ಇನ್ನು ಕೆಲವರಿಗೆ ಬಹುಮೂತ್ರ ಅಂತ ಸ್ಟಾರ್ಟ್ ಆಗಿರ್ತದೆ, ಗಂಟೆಗೆ ಒಂದು ಸರಿ ಮೂತ್ರ ಹೋಗ್ತಾನೇ ಇರಬೇಕು. ಇಂಥ ಸಮಸ್ಯೆಗಳಲ್ಲಿ ಮೇಯ್ನ್ ಇರತಕ್ಕಂಥದ್ದು ಏನಂದರೆ ಈ ಪ್ರೋಟೀನ್ ಲಾಸ್ ಸಮಸ್ಯೆ. ಇದಕ್ಕೆ ನೀವು ಮಾಡ್ಕೊಳ್ತಕ್ಕಂಥ ಒಂದು ರೆಮಿಡಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ಮೊದಲನೇದಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನೋಡಿ, ಇದು ಬಿಲ್ಪತ್ರೆ ಮರದ ಬೇರಿನ ಒಂದು ಬೇರುಗಳು, ಸಣ್ಣ ಬೇರುಗಳನ್ನ ನೀವು ಕಟ್ ಮಾಡ್ಕೋಬೇಕು. ಬಿಲ್ಪತ್ರೆ ನಮ್ಮ ಮನೆ ದೇವಸ್ಥಾನಗಳಲ್ಲೂ ಅಲ್ಲೂ ಇಲ್ಲೂ ಇರ್ತದೆ, ಬಹಳಷ್ಟು ಕಡೆ ಇರ್ತದೆ. ದೇವಸ್ಥಾನಗಳಲ್ಲಿ ಅಗಿಯೋಕೆ ಹೋಗಬೇಡಿ, ಅವ್ರು ಬಿಡಲ್ಲ. ಬೇರೆ ಕಡೆ ಎಲ್ಲಾದರೂ ಬಯಲುಗಳಲ್ಲಿದ್ದಾಗ ಏನು ಮಾಡ್ತಾರೆ ಅಂದರೆ, ನೀಟಾಗಿ ಆಗೋದು ಆ ಬೇರುಗಳನ್ನ ಪೂರ್ತಿ ತಗೊಳ್ಳಿ. ಈ ಥರ ಸಣ್ಣ ಬೇರುಗಳಿರ್ತವೆ, ಆ ಬೇರುಗಳನ್ನ ತಗೊಂಡು ನೀವು ನೆರಳಲ್ಲಿ ಒಣಗಿಸ್ಕೊಳ್ಳಿ. ಅದರ ಜೊತೆಗೆ ನೆಲತಾಟಿಗಡ್ಡೆ, ತುಂಗಮಸ್ತೆ ಅಂತ ಕರಿತೀವಿ ಇದನ್ನು, ನೆಲತಾಟಿಗಡ್ಡೆಗಳು. ಇದು ನಮ್ಮ ಹೊಲಗಳಲ್ಲಿ ಜಾಸ್ತಿ ಬರೋದು. ಹೊಲ ಅಂದರೆ ಯಾವುದು? ಗದ್ದೆಗಳಲ್ಲಿ ಮಾತ್ರನೇ ಜಾಸ್ತಿ ಬರೋದು. ಇದು ಕರಿ ಭೂಮಿ ಇರ್ತಕ್ಕಂಥ ಗದ್ದೆಗಳಲ್ಲಿ ಬಹಳಷ್ಟು ಬೆಳೀತಾ ಇರ್ತದೆ. ಇದು ತುಂಗಮಸ್ತೆ ಅಂತ ಕರಿತೀವಿ. ಇದು ಮಾಮೂಲಿ ನಮ್ಮ ಮನೆಗಳಲ್ಲಿ ಬಳಸ್ತಕ್ಕಂಥ ಧನಿಯೆ. ಇದು ನೀವು ಎಲ್ಲರೂ ಕೊತ್ತಂಬರಿ ಬೀಜ ಅಂತೀವಲ್ಲ, ಧನಿಯೆ. ಇದು ಹಿಪ್ಲಿ. ಇದರಲ್ಲಿ 2 ಥರ ಬರುತ್ತೆ, ಸಣ್ಣ ಹಿಪ್ಲಿ, ಗಜ ಹಿಪ್ಲಿ ಅಂತ 2 ಥರ ಬರುತ್ತೆ. ಇದು ಬಂದು ಗಜ ಹಿಪ್ಲಿ, ನಮಗೆ ಬೇಕಾಗಿರೋದು ಸಣ್ಣ ಹಿಪ್ಲಿ, ನನ್ನಲ್ಲಿ ಇಲ್ಲ. ಆದ್ದರಿಂದ ಇದನ್ನು ಗಜ ಹಿಪ್ಲಿ ತೋರಿಸ್ತಾ ಇದ್ದೀವಿ. ಸಣ್ಣ ಹಿಪ್ಲಿ ಅಂತ ಕೇಳಿದ್ರೆ ಕೊಡ್ತಾರೆ ಅವರು ಅದನ್ನು. ಇದು ಸಮ ಪ್ರಮಾಣದಲ್ಲಿ, ಇದು 100 ಗ್ರಾಮ್ ಆದರೆ ಇದು 100 ಗ್ರಾಮ್, ಇದು 100 ಗ್ರಾಮ್, ಇದು 100 ಗ್ರಾಮ್ ಟೋಟಲ್ ಆಗಿ ತಗೊಂಡು ಚೂರ್ಣ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುಟ್ಟುಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ರು ಸರಿನೇ, ನುಣುಪಾಗಿ ಪೌಡ್ರ್ ಆಗಬೇಕು. ಹೆಂಗೆ ಅಂದರೆ, ವಸ್ತ್ರಗಾಳಿತ ಕಾಟನ್ ಬಟ್ಟೆ ತಗೊಂಡು ಅದರಲ್ಲಿ ಜಲ್ಡಿ ಹಿಡಿದ್ರೆ ಸಣ್ಣಗೆ ಉದುರ್ತದೆ, ಅದು ಮಾತ್ರನೇ ಶ್ರೇಷ್ಠ. ಇನ್ನು ದಪ್ಪ ಇರೋದು ಮತ್ತೆ ಮಿಕ್ಸಿಗೆ ಹಾಕೋಬೇಕು. ಈ ರೀತಿ ಮಾಡಿ ನೀವು ಶೇಖರಣೆ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ಎತ್ತಿಟ್ಕೊಳ್ಳಿ. ಬೆಳಗ್ಗೆ ಒಂದು ಟೈಮ್, ರಾತ್ರಿ ಒಂದು ಟೈಮ್. ಏನು ಮಾಡ್ತೀರ ಅಂತಂದರೆ, ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಬೇಕು. ಅದಕ್ಕೆ ನಾಟಿ ಹಸುವಿನ ತುಪ್ಪ ಇದೆಯಲ್ಲ, ಅದನ್ನೇನು ಮಾಡ್ತೀರ ಅಂದರೆ, ತಗೊಬಂದು ಮನೇಲಿ ಇಟ್ಕೊಂಡಿರಿ. 1 ಚಮಚೆಯಷ್ಟು ತುಪ್ಪ, ಅರ್ಧ ಚಮಚೆಯಷ್ಟು ಈ ಚೂರ್ಣ, ಎರಡನ್ನೂ ಮಿಕ್ಸ್ ಮಾಡಿ ಬೆಳಗ್ಗೆ ಒಂದು ಟೈಮ್, ರಾತ್ರಿ ಒಂದು ಟೈಮ್, ಬೆಳಗ್ಗೆ ಒಂದು ಟೈಮ್, ರಾತ್ರಿ ಒಂದು ಟೈಮ್, ಈ ರೀತಿ ಒಂದು 15 ದಿನ 20 ದಿನ ರೀಸೆಂಟಾಗಿ ಇರ್ತಕ್ಕಂಥವ್ರಿಗೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತಕ್ಕಂಥವ್ರಿಗೆ ತಗೊಂತ ಬಂದರೆ 100% 100% ಆ ಪ್ರೋಟೀನ್ ಲಾಸ್ ಅನ್ನೋದು ಬಂದಾಗ್ತದೆ. ಹಾಗೇನಾದರೂ ನಮಗೆ ಆಗೋದಿಲ್ಲ ಸರ್, ನಿಮ್ಮ ಕಡೆಯಿಂದ ಔಷಧಿ ಕಳಿಸಿ ಅಂತಂದರೆ, ನೋಡಿ ಇಷ್ಟು ದಿನ ಅಂತ ಟೈಮಿಂಗ್ ಇರುತ್ತೆ. ಶುಗರು, ಬಿ ಪಿ ಏನೇನಿದೆಯೋ ಆ ಸಮಸ್ಯೆಗಳನ್ನೆಲ್ಲ ನೀಟಾಗಿ ಒಂದು ಪೇಪರ್ ಮೇಲೆ ಬರೆದು ವಾಟ್ಸಪ್ಪಲ್ಲಿ ಇಟ್ಟರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳಿರ್ತವೆ, ಕಳಿಸ್ಕೊಡ್ತೀವಿ.
ಬಳಸಿ ಆ ಒಂದು ರೋಗದಿಂದ ಮುಕ್ತಿ ತಗೋಬೇಕು ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.